ರೀ ಕರೆಕ್ಟ್ ಆಗಿ ಮನುಷ್ಯರ ತರ ಮಾತಾಡಿದ್ರೆ ಓಕೆ, ಒಳ್ಳೆ ಕಿತ್ತಾಡ್ತಾ ಇದ್ದೀರಲ್ರಿ. ರೀ ಕಿತ್ತಾಡ್ತಾ ಇದ್ರೆ ದೇಶ ಉದ್ಧಾರ ಆಗಲ್ರಿ. ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಕುಂಕುಮನ ನೀಟಾಗಿ. ಹಾ ರಾಜೇಶ್. ಹಲೋ ಪ್ರೀತಿ, ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು? ನಾನು ಬಂದು ಆಗಲೇ ಅರ್ಧ ಗಂಟೆ ಆಯಿತು. ಅಯ್ಯೋ ವರ್ಕ್ ಪ್ರೆಷರಲ್ಲೆಲ್ಲ ಮರ್ತ್ಬಿಟ್ಟೆ. ಇನ್ 15 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ, ಓಕೆನಾ? ಬೈ ಬೈ ಬೈ. ಹಲೋ ಹಲೋ ಸ್ವಾತಿ, ನಾನು ಅರ್ಜೆಂಟಾಗಿ ಆಚೆ ಹೋಗ್ಬೇಕು, ಮ್ಯಾನೇಜ್ ಮಾಡ್ತೀಯಾ? ಓಕೆ, ಬಟ್ ಸಿದ್ಧಾರ್ಥ್ ಕೇಳಿದ್ರೆ ಏನ್ ಹೇಳಿ? ಈವ್ನಿಂಗ್ ಪ್ರೋಗ್ರಾಮ್ದು ಸ್ಕ್ರಿಪ್ಟ್ ಕೂಡ ರೆಡಿ ಆಗಿಲ್ಲ ಅಲ್ವಾ? ಡೋಂಟ್ ವರಿ, ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ. ಕೇಳಿದ್ರೆ ಮೇಲ್ ಮಾಡ್ತೀನಿ ಅಂತ ಹೇಳು. ಓಕೆ. ಹಲೋ ಪ್ರೀತಿ, ಎಲ್ಲಿದ್ಯಾ? I'll be there in 5 minutes. ಹಾಯ್ ರಾಜೇಶ್. ಹಾಯ್. ಸಾರಿ ಲೇಟ್ ಆಯ್ತು. ಓಕೆ, ಎರಡು ಜ್ಯೂಸ್ ಹೇಳ? ಡೌಟೇ ಬೇಡ, ಕನ್ಫರ್ಮ್ ಆಗಿ ಹೇಳು. ಹಾಗೆ ನನಗೆ ಒಂದು ಸ್ಯಾಂಡ್ವಿಚ್ ಹೇಳು. ಇವರೇ, ಕೊಡ್ತೀನಿ, ಬಟ್ ಇನ್ನೂ 2 ದಿನ ಆಗುತ್ತೆ. ಹಾ ಸಿದ್ಧಾರ್ಥ್. ಹಲೋ, ಬೇರೆ ಪ್ರೀತಿ ಸ್ಕ್ರಿಪ್ಟ್ ಇನ್ನು ಕಳ್ಸೇ ಇಲ್ಲ. ಸಿದ್ಧಾರ್ಥ್, ನಾನು ಸ್ವಲ್ಪ ಕೆಲ್ಸದ ಮೇಲೆ ಹೊರಗಡೆ ಬಂದಿದ್ದೀನಿ. ಇನ್ನು 10 ನಿಮಿಷದಲ್ಲಿ ಮೇಲ್ ಮಾಡ್ತೀನಿ. ಓಕೆ, ಪ್ಲೀಸ್ ಬೇಗ ಕಳ್ಸು. ಓಕೆ. ಸರಿ, ಹೊರಡೋಣ ಅಥವಾ ಇನ್ನೂ ಲೇಟಾ? ನೀನು ಹೊರಡು, ನನಗೆ ಸ್ವಲ್ಪ ಕೆಲಸ ಇದೆ. ಸರಿ, ಬರ್ತೀನಿ. ಪುಟ್ಟ, ಏನ್ ನಿನ್ನ ಹೆಸರು? ಪ್ರೀತಿ. ನನ್ನ ಹೆಸರು ಪ್ರೀತಿನೇ. ನಿಮ್ಮಮ್ಮನ ಹೆಸರೇನು? ಅಮ್ಮ. ಅಪ್ಪನ ಹೆಸರೇನು? ಅಪ್ಪ. ಏಯ್, ಇಲ್ಲೇನ್ ಮಾಡ್ತಾ ಇದ್ಯಾ? ಬಾ ಹೋಗೋಣ. ಅಜ್ಜಿ, 1 ನಿಮಿಷ. ಈ ಮಗು ನಿಮ್ದೇನಾ? ಇಲ್ಲ ಕಣವ, ಯಾರೋ ಎಳ್ದಿನಿಂದೆ ರೈಲ್ವೆ ಸ್ಟೇಷನ್ ಹತ್ರ ಮಲ್ಗಿಸ್ಬಿಟ್ಟು ಹೊರಟೋಗಿದ್ರು. ಪಾಪ ಮಗು ಅಲ್ವಾ, ನಾನೇ ಕರ್ಕೊಂಡ್ ಬಂದ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಅದೆಂಗ್ ಇಟ್ಕೊಂಡ್ರಿ? ಮೊದ್ಲೇ ನಮ್ಮಂತವ್ರು ಮಕ್ಕಳು ಕಳ್ತನ ಮಾಡಿ ಭಿಕ್ಷೆ ಬೇಡಿಸ್ತಾರೆ ಅಂತಾರೆ. ಅಂತದ್ರಲ್ಲಿ ನಮ್ಮ ಯಾರ್ಯಾರ ನಂಬ್ತಾರ? ಸರಿ ಬಿಡಿ, ನಾನೇ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಸರಿನಮ್ಮ, ನಾನು ಹೋಯ್ತು. ಹಂಗೆ ಮಾಡು. ಪುಟ, ಹಸ್ವಾಗ್ತಿದ್ಯಾ? ತಗೋತೀನಿ. ಹಾಂ, ಸ್ಟಾರ್ಟ್ ಮಾಡಿ ನಿಮ್ಮ ಸ್ಟೋರಿನ. ಸರ್, ನನ್ನ ಹೆಸರು ಪ್ರೀತಿ ಅಂತ. ಕಲಾ ಸೂಪರ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
ನೋಡಿ, ಸೀದಾ ಮ್ಯಾಟ್ರಿಗೆ ಬನ್ನಿ, ಲ್ಯಾಗ್ ಮಾಡಬೇಡಿ. ಸರ್, ಈ ಮಗು ಹೆಸರು ಪ್ರೀತಿ ಅಂತ 2 ದಿನದಿಂದ ಮಲ್ಲೇಶ್ವರಂ ರೈಲ್ವೆ ಟ್ರ್ಯಾಕ್ ಹತ್ರ ಒಬ್ಬ ಭಿಕ್ಷುಕಿಗೆ ಸಿಕ್ಕಿದೆ. ತಂದೆ ತಾಯಿ ಯಾರಂತ ಗೊತ್ತಿಲ್ಲ. ಮಗು, ಏನು ನಿಮ್ಮ ಹೆಸರು? ಪ್ರೀತಿ. ಓಹೋ, ಮಗು ಹೆಸರು ಪ್ರೀತಿ, ನಿಮ್ಮ ಹೆಸರು ಪ್ರೀತಿ. ಅಪ್ಪನ ಹೆಸರೇನಮ್ಮ? ಸರ್, ಹೇಳಿದ್ನಲ್ಲ ಆ ಮಗು ಗೊತ್ತಿಲ್ಲ ಅಂತ. ನಾನು ಇನ್ವೆಸ್ಟಿಗೇಷನ್ ಮಾಡುವಾಗ ಮಧ್ಯೆ ಯಾರು ಬಾಯಿ ಹಾಕಬಾರ್ದು. ಎಂತಂತವ್ರ ಹತ್ರನೋ ಬಾಯಿ ಬಿಡಿಸಿದ್ದೀನಿ. ಈ ಮಗು ಹತ್ರ ಅದ್ರ ತಂದೆ ತಾಯಿ ಹೆಸರು ಬಿಡಿಸೋದು ಕಷ್ಟ ಆಗತ್ತಾ? ಪುಟಿ, ನಿಮ್ಮ ಅಪ್ಪನ ಹೆಸರೇನು? ಅಪ್ಪ. ಅಮ್ಮನ ಹೆಸರು? ಅಮ್ಮ. ರೀ ವೆಂಕಟೇಶ್, ಈ ಮಗುದು ಫೋಟೋ ತಗೊಂಡು ಎಲ್ಲ ಸ್ಟೇಷನ್ ಇನ್ಫಾರ್ಮ್ ಮಾಡಿ. ಹಾಗೆ ಯಾವುದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ ಅಂತ ಚೆಕ್ ಮಾಡಿ. ಈ ಮೇಡಮ್ದು ಡೀಟೇಲ್ಸ್ ತಗೊಳ್ಳಿ, ಹೋಗಿ ಅಲ್ಲಿ. ಥ್ಯಾಂಕ್ಸ್ ಸರ್. ಅಳ್ಬೇಡ, ನಾನ್ ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಬಾ. ಡಾಕ್ಟರ್, ಆ ಪೇಷಂಟ್ಗೆ ಪ್ರಜ್ಞೆ ಬಂತ? ಸರ್, ನೀವು ಈ ಪ್ರಶ್ನೆನ ಎಷ್ಟು ಸತಿ ಕೇಳಿದ್ರು ನನ್ನ ಉತ್ತರ ಇಷ್ಟೇ. ಅವ್ರಿಗೆ ಪ್ರಜ್ಞೆ ಬರೋಕ್ಕೆ ಕನಿಷ್ಠ ಪಕ್ಷ 2 ರಿಂದ 3 ದಿನನಾದರೂ ಬೇಕಾಗತ್ತೆ. ಅವ್ರ ತಲೆಗೆ ಆಳವಾಗಿ ಪೆಟ್ಟು ಬಿದ್ದಿದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ರೀ ರಾವ್, ಆ ಪೇಷಂಟು ಅವ್ರ ಫ್ಯಾಮಿಲಿ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತೇನೆ ರೀ? ಇಲ್ಲ ಸರ್, ಈಗ ತಾನೇ ಫೋಟೋನ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕಳಿಸಿದ್ದೀನಿ. ಇನ್ನೂ ಏನು ಇನ್ಫಾರ್ಮೇಷನ್ ಬಂದಿಲ್ಲ ಸರ್. ಸ್ವಲ್ಪ ಸರಿಯಾಗಿ ವಿಚಾರಿಸ್ರಿ. 2 ದಿವಸ ಆದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಸರ್, ನಮಸ್ಕಾರ ಸರ್. ಏನ್ರಿ? ಅದೇ ಸರ್, ನನ್ನ ಹೆಂಡತಿ ಶಶಿದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಏನಾದರೂ ಗೊತ್ತಾಯ್ತಾ ಸರ್? ಕಂಪ್ಲೇಂಟ್ ಜೊತೆ ಫೋನ್ ನಂಬರ್ ಬರ್ದಿದ್ದೀರಲ್ವಾ? ಹ್ಞೂ ಸರ್. ನಂಬರ್ ಏನೋ ಚೇಂಜ್ ಆಗಿದೆಯಾ? ಇಲ್ಲ ಸರ್, ಅದೇ ನಂಬರು 96866666. ಮತ್ತೆ ಸಿಕ್ಕಿದ ಮೇಲೆ ಫೋನ್ ಮಾಡ್ತಾ ಇರ್ತಾನೆ. ಸುಮ್ಮನೆ ಹೋಗ್ರಿ, ತಲೆ ತಿನ್ಬೇಡಿ. ಸರ್, ಅದು ಹೋಗ್ರಿ. ಸರಿ ಸರ್. ಸಿದ್ಧಾರ್ಥ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇದೊಂದು ಮಗು ಭವಿಷ್ಯದ ಪ್ರಶ್ನೆ. ಇದರಲ್ಲಿ ಅವ್ರ ಅಪ್ಪ ಅಮ್ಮನ ಫೀಲಿಂಗ್ಸ್ ಇರುತ್ತೆ. ಓಕೆ, ಸ್ಕ್ರಾಲಿಂಗಲ್ಲಿ ಮಗು ಫೋಟೋ ಡೀಟೇಲ್ಸ್ ಹಾಕ್ಸ್ಬಿಡಿ. ಥ್ಯಾಂಕ್ಸ್ ಸಿದ್ಧಾರ್ಥ್.
ಪಾಪು ಪ್ರೀತಿ ನನ್ನ ಪಾಪು ಎಲ್ಲಿ? ಪಾಪು ಪ್ರೀತಿ ಪ್ರೀತಿ ನೋಡಿ ಸರ್, ನೀವು ಹೀಗೆ ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಪೇಷಂಟ್ಗೆ ಏನಾದರೂ ಪ್ರಜ್ಞೆ ಬಂದರೆ ನಾನೇ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ. 3 ದಿನ ಬಿಟ್ಕೊಂಡು ಪ್ರಜ್ಞೆ ಬರುತ್ತೆ ಅಂತ ನೀವೇ ಹೇಳಿದ್ರಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ದಿಸ್ ಇಸ್ ಟೂ ಮಚ್. ನೀವು ಇಲ್ಲೇ ಇದ್ದರೆ ನಾನು ಟ್ರೀಟ್ಮೆಂಟ್ ಮಾಡೋದಾದರೂ ಹೇಗೆ ಹೇಳಿ? ನೋಡಿ ಮೇಡಮ್, ಜಡ್ಜ್ ಸಾಹೇಬ್ರೆ ಖುದ್ದಾಗಿ ಬಂದು ಆ ಪೇಷಂಟ್ನ ಅಡ್ಮಿಟ್ ಮಾಡಿದ್ದಾರೆ. ಅವರು ಈ ಕೇಸ್ನ ಫಾಲೋ ಅಪ್ ಮಾಡ್ತಿರ್ತಾರೆ. ನಮಗೂ ಒಂದಷ್ಟು ಪ್ರೆಷರ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಮೇಡಮ್ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಮೇಡಮ್. ಹೌದಾ? ಪಾಪು ಮಲ್ಕೊಮ್ಮ, ಮಲ್ಕೊಳ್ಳಿ. ನನ್ನ ಪಾಪು ಎಲ್ಲಿ? ಮಲ್ಕೊಳ್ಳಿ, ನೋಡಿಮ್ಮ, ಹೆದರ್ಕೋಬೇಡಿ, ನಿಮ್ಗೇನೂ ಆಗಿಲ್ಲ. ಡಾಕ್ಟರ್ ಸುಧಾರಿಸ್ಕೊಳ್ಳಿ. ನನ್ನ ಮಗು ಎಲ್ಲಿ? ನನ್ನ ಪ್ರೀತಿ ಎಲ್ಲಿ? ಸ್ವಲ್ಪ ರೆಕಾರ್ಡ್ ಮಾಡ್ಕೊಡ್ರಿ ಅವ್ರು ಏನು ಹೇಳ್ತಾರೆ ಅಂತ. ಏನಮ್ಮ, ಏನು ನಿನ್ನ ಹೆಸರು? ನನ್ನ ಹೆಸರು ಶಶಿಕಲಾ. ಯಾರು ನಿಮ್ಮನ್ನು ಕೊಲೆ ಮಾಡಕ್ ಬಂದಿದ್ದು? ಏನಾಯ್ತು? ಹೇಳಿಮ್ಮ. ನಾನು RTO ಕೆಲಸ ಮಾಡ್ತಿದ್ದೆ. ನಮ್ಮ ಆಫೀಸ್ ಪಕ್ಕನೇ ಒಂದು ಗ್ಯಾರೇಜ್ ಇತ್ತು. ನಮ್ಮ ಜಾತಿ ಹುಡುಗನೇ ಅಲ್ಲಿ ಕೆಲಸ ಮಾಡ್ತಿದ್ದ. ನಾನು ಅವನು ಪ್ರೀತಿಸಕ್ಕೆ ಶುರು ಮಾಡಿದ್ವಿ. ಮದ್ವೆನೂ ಮಾಡ್ಕೊಂಡ್ವಿ. ಮೊದಲು ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅವನ ನಡವಳಿಕೆ ಬದಲಾಯಿತು. ನನ್ನ ಗಂಡ ಒಬ್ಬ ಸ್ಯಾಡಿಸ್ಟ್, ಸೈಕೋ. ಅಂದ್ರೆ ನೀನ್ ಹೇಳೋ ಪ್ರಕಾರ ನಿನ್ ಗಂಡನೇ ಮಗುನು ಕೊಂದು ನಿನ್ನನ್ನು ಕೊಲೆ ಮಾಡೋದ್ ಪ್ರಯತ್ನ ಪಟ್ನ. ನಿನ್ ಗಂಡ ಎಲ್ಲಿ ಸಿಗ್ತಾನೆ? ಎಲ್ಲಿ ಕೆಲಸ ಮಾಡ್ತಾನೆ? ನಿಮ್ಮ ಮನೆಯಲ್ಲಿ? ಹಲೋ ಹೇಳಮ್ಮ. ಸ್ವಲ್ಪ ಸುಮ್ಮನಿರ್ತೀರಾ? ಸುಮ್ಮನಿರಿ ನೀವು. ನೋಡಿ, ನೀವು ಕೊಟ್ಟ ಟೆನ್ಷನ್ಗೆ ಮತ್ತೆ ಪ್ರಜ್ಞೆ ಹೋದ್ರು. ಅವ್ರ ಬ್ರೈನ್ಗೆ ಪೆಟ್ ಬಿದ್ದಿದೆ. ಅವ್ರಿಗೆ ಪ್ರಜ್ಞೆ ಬಂದು ಸುಧಾರಿಸ್ಕೊಳ್ಳೋವರೆಗೂ ಮತ್ತೆ ತೊಂದರೆ ಕೊಡಬೇಡಿ ಪ್ಲೀಸ್.